ಸ್ನೇಹಿತರೆ ನಮಸ್ಕಾರ. ನಾನು ಪುಷ್ಪ. ಮಳೆಗಾಲ ಬಂತು ಅಂತ ಹೇಳಿದರೆ ಸಾಮಾನ್ಯವಾಗಿ ಬಟ್ಟೆಯನ್ನು ಒಣಗಾಕೋಕ್ಕೆ ತುಂಬಾ ಕಷ್ಟ. ಅಂಥದ್ರಲ್ಲಿ ಬಳೆ ಬಂದಿದ್ರೆ ಸಾಕು ಬಟ್ಟೆಯನ್ನು ಆರಾಮಾಗಿ ಒಣಸ್ಕೋಬೋದು ಅಂತ ಹೇಳಿದರೆ ನಂಬ್ತೀರಾ? ನಂಬಲೇಬೇಕು. ಅಂಥದ್ದೇ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ನಿಮಗಾಗಿ ತಂದಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಮೊದಲಿಗೆ ಇಲ್ಲಿ ನಾನು ಬಟ್ಟೆ ಹ್ಯಾಂಗರನ್ನು ತೆಗೆದುಕೊಂಡಿದ್ದೀನಿ. ಇದು ಕಬ್ಬಿಣದ್ದು. ಸಾಮಾನ್ಯವಾಗಿ ಏನಾಗುತ್ತೆ, ಕಬ್ಬಿಣ ಕ್ರಮೇಣವಾಗಿ ಈ ರೀತಿ ತುಕ್ಕು ಹಿಡಿಯೋಕ್ಕೆ ಶುರುವಾಗುತ್ತೆ. ಈ ತುಕ್ಕು ಹಿಡಿದಂತಹ ಜಾಗದಲ್ಲಿ ನಾವು ಬಟ್ಟೆಗಳನ್ನು ಏನಾದರೂ ಅದರಲ್ಲಿ ಹಾಕಿ ನೇತಾಕಿಟ್ಟಾಗ ಏನಾಗುತ್ತೆ, ಆ ಒಂದು ತುಕ್ಕಿನ ಕಲ್ಲರು ನಮ್ಮ ಸೀರೆ ಬಟ್ಟೆಗಳಲ್ಲೇ ಅಂಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅದನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು, ಇದರಿಂದ ನಾವು ತಪ್ಪಿಸ್ಕೋಬೇಕು ಅಂತ ಹೇಳಿದರೆ ನೀವು ಈ ರೀತಿಯಾಗಿ ನಿಮ್ಮ ಮನೇಲಿ ಯೂಸ್ ಮಾಡುವ ಯಾವುದಾದ್ರೂ ಒಂದು ನೇಲ್ ಪಾಲಿಷನ್ನು ತೆಗೆದುಕೊಂಡು ನೀವು ಈ ಒಂದು ಬಟ್ಟೆ ಹ್ಯಾಂಗರಿನ ಕೆಳಭಾಗಕ್ಕೆ ಮಾಡಿಕೊಂಡ್ರೆ ಸಾಕು. ನೀವೇನು ಬಟ್ಟೆಯನ್ನು ನೇತು ಹಾಕ್ತಿರಲ್ವ ಆ ಒಂದು ಜಾಗಕ್ಕೆ ಹಾಕ್ಕೊಂಡ್ರೆ ಸಾಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ನಿಮ್ಮ ಒಂದು ಬಟ್ಟೆ ಹ್ಯಾಂಗರ್ಗೆ ನೈಲ್ ಪಾಲಿಷನ್ನು ನೀವು ಅಪ್ಲೈ ಮಾಡೋದ್ರಿಂದ ಬಟ್ಟೆಗಳನ್ನು ನೀವು ಈ ಒಂದು ತುಕ್ಕು ಹಿಡಿಯೋದು ಅಥವಾ ಜಿರ್ಲು ಕಟ್ಟೋದು ಅಂತ ಹೇಳ್ತಿಲ್ವ, ಈ ಒಂದು ಕಲರಿಂದ ಏನು ಬಟ್ಟೆಗಳೆಲ್ಲ ಹಾಳಾಗುತ್ತೆ ಅಲ್ವಾ, ಈ ಒಂದು ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಬಹುದು. ಇದು ಚೆನ್ನಾಗಿ ನೈಲ್ ಪಾಲಿಷನ್ನು ಹಾಕಿದ ಮೇಲೆ ಇದನ್ನು ಡ್ರೈ ಆಗೋಕ್ಕೆ ಬಿಟ್ಬಿಡಿ. ಡ್ರೈ ಆದಮೇಲೆ ನೀವು ಇದಕ್ಕೆ ಬಟ್ಟೆಯನ್ನು ಹಾಕ್ಕೊಂಡು ನೀವು ಹ್ಯಾಂಗರ್ ಆಗಿ ಇದನ್ನು ಉಪಯೋಗಿಸ್ಕೋಬಹುದು. ನೆಕ್ಸ್ಟ್ ಸ್ವಲ್ಪ ಗಟ್ಟಿ ಬಳೆಯನ್ನು ತೆಗೆದುಕೊಳ್ಳಿ. ಬಳೆಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಗಮ್ ಟೇಪ್ ಅಥವಾ ದಾರವನ್ನು, ಸ್ವಲ್ಪ ಗಟ್ಟಿ ದಾರವನ್ನು ತೆಗೆದುಕೊಂಡು ಬಳೆಗಳನ್ನು ಜೋಡಿಸಿ ನೀವೇನು ಮಾಡಬೇಕು, ಒಂದಕ್ಕೊಂದು ಅಂಟಿಸ್ಕೊಳ್ಬೇಕು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ ರೀತಿಯಾಗಿ ಒಂದಕ್ಕೊಂದು ಸೇರಿಸಿ ಅಂಟಿಸ್ಕೊಳ್ಬೇಕು. ಎಷ್ಟು ಬಳೆಯನ್ನಾದರೂ ಬೇಕಾದರೆ ನೀವು ಇದಕ್ಕೆ ಅಂಟಿಸ್ಕೊಂಡು ಜೋಡಿಸ್ಕೊಳ್ಳಿ. ಯಾಕಪ್ಪ ಅಂತ ಹೇಳಿದರೆ ಇದನ್ನು ಒಂದು ಮೊಳೆಯಲ್ಲಿ ಹಾಕಿ ನೇತಾಕ್ಬಿಡಿ. ನೀವು ಮನೆಯಲ್ಲಿ ಬಳಸುವಂತಹ ಮಕ್ಕಳಿರಬಹುದು, ದೊಡ್ಡೋದಿರ್ಬೋದು, ಯಾರ್ದಾದ್ರೂ ಸಾಕ್ಸ್ ಇರ್ಬೋದು, ಟೈ ಇರ್ಬೋದು, ಬೆಲ್ಟ್ಗಳಿರ್ಬೋದು, ಇವುಗಳೆಲ್ಲವನ್ನು ಸಹ ಒಂದೊಂದು ಏನು ಒಂದು ಬಳೆ ಇದೆ ಅಲ್ವಾ, ಆ ಬಳೆ ಒಳಗಡೆ ಹಾಕಿ ನೀವು ಈ ರೀತಿ ನೇತಾಕೊಂಡಾಗ ನಿಮಗೆ ಅರ್ಜೆಂಟಿಗೆ ಬೇಕು ಅಂದಾಗ ಇದನ್ನು ಈಸಿಯಾಗಿ ನೀವು ತೆಗೆದುಕೊಳ್ಬಹುದು. ಎಲ್ಲಂದ್ರಲ್ಲಿ ಬಿಸಾಕೋ ಬದಲು ಈ ರೀತಿಯಾಗಿ ನೀವು ಬಳಸ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಹ್ಯಾಂಗರನ್ನು ತೆಗೆದುಕೊಳ್ತಾ ಇದ್ದೀನಿ. ಆ ಹ್ಯಾಂಗರ್ಗೆ ಗಟ್ಟಿಯಾಗಿರುವಂತಹ ಬಳೆ, ನಿಮ್ಮಲ್ಲಿ ಯಾವುದಾದ್ರೂ ವೇಸ್ಟ್ ಅಂತ ಹೇಳಿ ಬಿಸಾಕ್ತಿರಲ್ವ, ಆ ಥರದ್ದು ಯಾವುದಾದ್ರೂ ಒಂದು ಗಟ್ಟಿಯಾಗಿರಬೇಕು, ಅಂದರೆ ಸ್ವಲ್ಪ ದಪ್ಪವಾಗಿರುವಂತಹ ಬಳೆಯನ್ನು ತೆಗೆದುಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ಅದನ್ನು ನೀವು ಗಂಟು ಹಾಕ್ಕೊಳ್ಳಿ. ಗಟ್ಟಿ ದಾರನೇ ಇರಬೇಕು, ಜೊತೆಗೆ ಗಟ್ಟಿ ಬಳೆಯನ್ನು ತೆಗೆದುಕೊಳ್ಳಿ. ಯಾಕೆಂತ ಹೇಳಿದರೆ ಸ್ವಲ್ಪ ನೀವು ಬಳೆ ಅಥವಾ ದಾರ ಗಟ್ಟಿ ಇಲ್ಲ ಅಂತ ಹೇಳಿದರೆ ಅದು ಆ ಕಡೆ ಈ ಕಡೆ ಜಾರಾಡುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿರುವಂತಹ ವಸ್ತುಗಳನ್ನು ಬಳಸ್ಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ನೀವು ಗಂಟು ಹಾಕ್ಕೊಳ್ಳಿ. ಅದನ್ನು ಟೈಟಾಗಿ ಅದನ್ನ ಗಂಟು ಹಾಕ್ಕೊಳ್ಬೇಕು. ನೀವು ಈ ರೀತಿ ಗಂಟು ಹಾಕೊಂಡ್ಮೇಲೆ ಅದನ್ನು ಕತ್ತರಿಯಿಂದ ಕಟ್ ಮಾಡ್ಕೊಳ್ಳಿ ಆ ದಾರವನ್ನು. ಇದೇ ರೀತಿಯಾಗಿ ಉಳಿದಿರುವಂತಹ ಬಳೆಗಳನ್ನು ಜೋಡಿಸಿ ನೀವು ಈ ರೀತಿ ಗಂಟು ಹಾಕ್ಕೊಳ್ಬೇಕು. ನೆಕ್ಸ್ಟು ಅದೇ ದಾರವನ್ನು ತೆಗೆದುಕೊಂಡು 2 ಬಳೆಗಳು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ 2 ಬಳೆಗಳನ್ನು ಸೇರಿಸಿ ನೀವು ಟೈಟಾಗಿ ಗಂಟು ಹಾಕೊಳ್ಳಿ. ಸೇಮ್ ಎಷ್ಟು ನೀವು ಬಳೆಗಳನ್ನು ಜೋಡಿಸ್ಕೊಂಡಿದ್ದೀರಾ ಅಷ್ಟು ಬಳೆಗಳನ್ನು ನೀವು ಈ ರೀತಿಯಾಗಿ ಗಂಟು ಹಾಕೊಳ್ಳಿ. ಅದನ್ನು ನೀವು ಒಂದು ಮೊಳೆಯಲ್ಲಿ ನೇತಾಕೊಂಡು ಈ ರೀತಿಯಾಗಿ ನಿಮ್ಮ ಹತ್ರ ಎಷ್ಟು ವೇಲ್ಗಳಿದೆ ಅಷ್ಟು ವೇಲ್ಗಳನ್ನು ಇದಕ್ಕೆ ನೇತಾಕೊಂಡಾಗ ನಿಮಗೆ ಅರ್ಜೆಂಟಿಗೆ ಅಥವಾ ಯಾವುದಾದ್ರೂ ಒಂದು ಮ್ಯಾಚಿಂಗ್ ಕಲರ್ ಡ್ರೆಸ್ಗೆ ಇದು ವೇಲ್ ಸಿಕ್ಕಿಲ್ಲ ಅಂತ ಹೇಳಿದರೆ ನೀವು ಈ ರೀತಿ ಮಾಡಿಕೊಂಡಾಗ ನಿಮಗೆ ಈಸಿಯಾಗಿ ಕೈಗೆ ಸಿಗುತ್ತೆ. ಮಳೆಗಾಲ ಬಂತು ಅಂದರೆ ಅಥವಾ ಮನೆಯಲ್ಲಿ ಬಟ್ಟೆಗಳನ್ನು ಒಣಗಿಸ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ಹೇಳಿದರೆ, ತುಂಬ ವಿಪರೀತ ಬಟ್ಟೆಗಳು ಒಣಗೋಕ್ಕೆ ಹಾಗೇ ಪೆಂಡಿಂಗಲ್ಲಿದೆ ಅಂತ ಹೇಳಿದರೆ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಹ್ಯಾಂಗರನ್ನು ಒಂದು ರೆಡಿ ಮಾಡ್ಕೊಳ್ಳಿ. ಗಟ್ಟಿಯಾದ ಬಳೆಯನ್ನು ತೆಗೆದುಕೊಳ್ಳಿ, ಪ್ಲಾಸ್ಟರ್ ಆದರೂ ಹಾಕಿ, ಇಲ್ಲ ಅಂತ ಹೇಳಿದರೆ ದಾರವನ್ನಾದರೂ ಸಹ ಕಟ್ಕೊಂಡು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ರೀತಿ ಒಂದು ಹ್ಯಾಂಗರನ್ನು ನೀವು ರೆಡಿ ಮಾಡ್ಕೊಳ್ಳಿ. ಈ ಹ್ಯಾಂಗರ್ಗೆ ನೀವು ಒಂದು ಹಗ್ಗದಲ್ಲಿ ನೇತಾಕೊಂಡು ಬಟ್ಟೆಗಳನ್ನು ಹ್ಯಾಂಗರ್ಗೆ ತೊಡಿಸ್ಕೊಂಡು ನೀವು ಈ ರೀತಿಯಾಗಿ ಬಟ್ಟೆಗಳನ್ನು ಈಸಿಯಾಗಿ ಒಣಸ್ಕೊಳ್ಬಹುದು. ಕಡಿಮೆ ಜಾಗದಲ್ಲಿ ಎಷ್ಟು ಬಟ್ಟೆಯನ್ನಾದರೂ ಸಹ ನೀವು ಒಣಸ್ಕೊಳ್ಬಹುದು.
ಇಲ್ಲಿ ನಾನು ಒಂದು ಹ್ಯಾಂಗರನ್ನು ತೆಗೆದುಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಬಳೆಯನ್ನು ಹಾಕಿದ್ದೀನಿ. ಬಳೆ ಗಟ್ಟಿಯಾಗಿರಬೇಕು. ಆ ಹ್ಯಾಂಗರ್ಗೆ ಬಳೆಯನ್ನು ಸೇರಿಸಿ ಅದರಲ್ಲಿ ನಾನು ಸೀರೆಯನ್ನು ಹಾಕಿ ನೋಡಿ ಒಂದೊಂದೇ ಸೀರೆಯನ್ನು ನಾನು ಅದ್ರ ಮೇಲೆ ನೇತಾಕೊಳ್ತಾ ಇದ್ದೀನಿ. ಇದು ಈ ರೀತಿ ಮಾಡೋದ್ರಿಂದ ಜಾಗದ ಅವಶ್ಯಕತೆಯೂ ತುಂಬ ಬೇಕಾಗಿರೋದಿಲ್ಲ. ನೀವು ಈ ಟ್ರಿಕ್ಸ್ನ ನೀವು ಬೀರುಗಳಲ್ಲಿ ಸಹ ಯೂಸ್ ಮಾಡ್ಕೊಳ್ಬಹುದು. ತುಂಬ ಸೀರೆಗಳಿದ್ದಾಗ ಜೋಡಿಸ್ಕೊಳ್ಳೋಕ್ಕೆ ಜಾಗ ಜಾಸ್ತಿ ಬೇಕು ಅಂದಾಗ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ಜಾಗ ತುಂಬ ಕಡಿಮೆ ಹಿಡಿಯುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಒಂದು ಮೆಟಲ್ ಬಳೆಯನ್ನು ತೆಗೆದುಕೊಳ್ಳಿ. ವೇಸ್ಟ್ ಅಂತ ಹೇಳಿ ಬಿಸಾಕೋ ಒಂದು ಮೆಟಲ್ ಬಳೆಯನ್ನು ಸಹ ನಾವು ಒಂದು ಒಳ್ಳೆ ಆರ್ಗನೈಸರ್ ಆಗಿ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಅದನ್ನು ಕತ್ತರಿಯಿಂದ ಕಟ್ ಮಾಡ್ಕೊಂಡು ಕತ್ತರಿಯಿಂದ ಕಟ್ ಮಾಡ್ಕೊಂಡ್ಮೇಲೆ ಅದೊಂದು ಸ್ವಲ್ಪ ಅದನ್ನು ಬೆಂಡ್ ಮಾಡ್ಕೊಳ್ಳಿ. ಬೆಂಡ್ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಮೊಳೆ ಅಥವಾ ಯಾವುದ್ರಲ್ಲಾದರೂ ನೀವು ಇದನ್ನು ನೇತಾಕೊಂಡು ಮನೆಯಲ್ಲಿ ಅರ್ಜೆಂಟಿಗೆ ಏನಾದರೂ ಹೊರಗಡೆಯಿಂದ ಬಂದು ಕೀಯನ್ನು ಎಲ್ಲೆಲ್ಲಿ ಬೇಕೋ ಅಲ್ಲಿ ಬಿಸಾಕೋ ಬದಲು ಈ ರೀತಿಯಾಗಿ ನೀವು ಅದರೊಳಗಡೆ ಹಾಕ್ಕೊಂಡು ಮೊಳೆಯಲ್ಲೇ ನೇತಾಕೊಂಡಾಗ ನಮಗೆ ಈಸಿಯಾಗಿ ಕೀ ಕೈಗೆ ಸಿಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡೋದಂತೂ ಮರಿಬೇಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.